ಯಾಕೆ ಹೊಡಿತಿದ್ಯಾ ನನಗೆ? ಯಾಕೆ ಹೊಡಿತಿದ್ಯಾ? ಏಯ್ ಈಕೆ ಹೆಂಗೈತೆ ಬೆಳಗ್ಗೆನೆ ಪಡಿಸ್ತಾವನೆ ಯಾರು? ಯಾಕೆ ಯಾಕೆ ಸ್ವಲ್ಪ ನೀನು ಹಂಗಿಲ್ಲ ಬಸ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪೂಜಾ ರೋಹನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾಕೆ ಹೊಡಿತಿದ್ಯಾ ನನಗೆ? ಯಾಕೆ ಹೊಡಿತಿದ್ಯಾ? ಏಯ್ ಈಕೆ ಹೆಂಗೈತೆ ಬೆಳಗ್ಗೆನೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಕ್ಕ ಹೋದ್ಲ ಸ್ಕೂಲ್ಗೆ? ಅಕ್ಕ ಹೋದ್ಲ ಸ್ಕೂಲ್ಗೆ? ತಿಂದ ನೀನು? ನಾಷ್ಟ ಮಾಡ್ದ? ನಿಂಗೆ ಏನು ಬೇಕೀಗ? ಅದು ಚಿಕ್ಕಿ ಅನ್ನವ? ಅದು ಚಿಕ್ಕಿ ಅನ್ನ ಏನಾಯ್ತು ನೋಡ್ತೀನಿ. ಆನ್ ನಿಂಗೇನು ಬೇಕು? ಹಾಂ ಏನು? ನೀನು ರೌಡಿನ ನೀನು? ಹಾಂ ರೌಡಿನೇನೋ ನೀನು? ರೌಡಿನ ನೀನು? ಬೆಳಗ್ಗೆನೆ ಬಂದು ದೌರ್ಜನ್ಯ ಮಾಡ್ತಿದ್ಯಲ್ಲ, ರೌಡಿನ ನೀನು? ಸ್ಕೂಲಿಗೆ ಹೋಗಲ್ವ ನೀನು? ಸ್ಕೂಲಿಗೆ ಹೋಗಲ್ವ ನೀನು? ಕೊಡಲ್ಲ ನಾನು, ತಾಚಿ ನೋಡೋಕ್ಕೆ ಕೊಡಲ್ಲ. ಇವೆಲ್ಲ ಮಾಮೂಲು ಕಂಟ್ರೋಲ್. ಇವತ್ತಿನ ಬ್ಲಾಗ್ ಏನಂದರೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ತಮ್ಲೈನಲ್ಲಿ ನೋಡಿರ್ತೀರ. ಕಿತಾಪತಿ ಮಗನ ಜೊತೆ ಸ್ಟಾರ್ಟ್ ಆಯಿತು ನಂದು ಇವತ್ತಿನ ಡೇ. ಇವತ್ತು ನನ್ನ ಮಗನ ತುಂಟಾಟ ತೋರಿಸ್ತೀನಿ ಬನ್ನಿ ಗಾಯ್ಸ್. ಎದ್ದ ತಕ್ಷಣ ಬಂದು ನನ್ನ ಎದ್ದಾಳಿಸ್ತಾ, ನಾನು ಎದ್ದಿದ್ದೆ ಆಲ್ರೆಡಿ, ಫೋನ್ ನೋಡ್ತಾ ಕುಂತಿದ್ದೆ. ಬಂದು ಹೊಡಿತಿದ್ದ, ಫೋನ್ ಕೊಡು ತಾಚಿ ನೋಡಬೇಕು ಅಂತವ. ನಾನು ಫೋನ್ ಕೊಡಲಿಲ್ಲ, ಕೊಡದಿರೋದಕ್ಕೆ ಮತ್ತೆ ಹೊಡಿತಿದ್ದ. ಅವಾಗ ಎಳ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಂಗೆ ಮುದ್ದು ಮಾಡಿದೆ. ನನಗೆ ಅವನ ಜೊತೆ ರೂಮಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅವ್ನು ಏನೇನೋ ಕ್ವಶನ್ ಕೇಳಿದೆ, ಅವ್ನು ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾನೆ. ಬಟ್ ಅವನ ಆನ್ಸರ್ ಮಾಡೋದು ನನಗೆ ಅರ್ಥ ಆಗಲ್ಲ. ತುಂಬ ಕ್ಯೂಟಾಗಿ ಮಾತಾಡ್ತಾನೆ. ಬನ್ನಿ ಗೈಸ್, ಏನು ಮಾತಾಡ್ತಾನೆ ಅಂತ ನಿಮಗೂ ಕೇಳಿಸ್ತೀನಿ. ಬೀಳ್ತೀಯಾ ಕೆಳಗಡೆ ಬೀಳ್ತೀಯ. ನಿನ್ ಬೈಕೆಲ್ಲ ಅಲ್ಲಿ ಕೊಟ್ಟು ಕಳ್ಸೋಣ ಅಣ್ಣಂಗೆ ಅದನ್ನ. ನೀನು ಓಡ್ಸಲ್ವದ? ಯಾರಿಗೆ ಕೊಡೋಣದ? ನಿನ್ನ ಬೈಕ್ನ ಯಾರಿಗೆ ಕೊಡೋಣ? ಯಾರಿಗೆ ಕೊಡೋಣ ನಿನ್ನ ಬೈಕ್ನ? ಏಯ್ ಬೀಳ್ತೀಯ ಬೈಕ್ ಕಡಿಪ, ಮಂಚದಿಂದ ಕೆಳಗೆ ಬೀಳ್ತೀಯ ಬಾ. ನಿನ್ನ ಬೈಕ್ನ ಯಾರಿಗೆ ಕೊಡೋಣ? ಪಪ್ಪಂಗೆ? ಅಣ್ಣಂಗೆ ಬೇಡವಾ? ಅಕ್ಕಂಗೆ ಕೊಡೋಣ? ನಿನ್ನ ಬೈಕ್ನ ಯಾರಿಗೆ ಕೊಡ್ತೀಯ ಓಡ್ಸಾಡಕ್ಕೆ? ಸಚ್ಚು ಕೊಡ್ತೀಯಾ? ಸಚ್ಚು ಎಲ್ಲೋಗವನೆ? ಸಚ್ಚು ಮಮ್ಮ ಎಲ್ಲೋಗವನೆ ಮಗನೆ? ಸಚ್ಚು ಮಮ್ಮ ಎಲ್ಗೋಗವನೆ? ಹೊಡಿತೀಯಾ? ಚಿಕ್ಕಿಗೆ ಹೊಡಿತಾರಾ? ಭಯ ಭಯ ಪಡಿಸ್ತಾವನೆ ಯಾರು? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಯ್ ಮಾಡು. ಹಾಯ್. ಏ ಬಿ
ನಾಯಿನ ನೀನು ಆ? ನಾಯಿ ಬಾಲ ತುಂಡ್ರೆ ಹಿಂಗೆ ಕೈ 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 ಅನ್ನೋದು. ನೀ ನಾಯಿನ ನೀನು ನಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಎಲ್ಲಿಗೆ ಹೋಗೋಣ? ಇಂತೂ ಕೊನೆಗೂ ಅಲ್ಲಿ ಕರ್ಕೊಂಡು ಬಂದ. ಅಲ್ಲಿ ಬಂದ ತಕ್ಷಣ ಬ್ರೆಡ್ಡು ಮತ್ತು ಟೀ ರೆಡಿಯಾಗಿತ್ತು, ತಗೊಂಡು ಕುಡಿದೆ. ನಮ್ಮ ಅಜ್ಜಿ ಕಾಳು ಚಿಲುಕಿಸ್ತಾ ಕೂತಿತ್ತು. ಒಂದೇ ಚಿಲುಕಿಸ್ತಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಜ್ಜಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ನನ್ನ ಮಗ ಹೊಟ್ಟೆ ಹಸಿ ಅಂತಿದ್ದ, ಹಂಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದ ನಮ್ಮ ಅಕ್ಕ ಬೆಳಗ್ಗೆನೆ ಟಿಫನ್ನ. ಅವನಿಗೆ ಹಾಕೊಟ್ಟು ಯಾರು ಕಿತ್ಕೊಳಕ್ ಬತ್ತಿರೋ ನಿನ್ನ ಹತ್ರ? ತಿಂತ ಇದ್ದಾನೆ ಪಕ್ಕದಲ್ಲಿ ಕೂತ್ಕೊಂಡು. ಯಾರು ಕಿತ್ಕೊಳಕ್ ಬತ್ತಿರೋದು? ಮಗಳು ಡ್ರೈ ಫ್ರೂಟ್ಸ್ನ ಹಂಗೆ ಬಿಟ್ಟು ಸ್ವಲ್ಪ ತಿನ್ನು. ಬೆಳಿಗ್ಗೆನೆ ನೆನೆಸಿ ಕೊಡ್ತಾಳೆ. ಹಂಗ್ ತಿಂತಾರಾ? ಬತ್ತು ಬೇಗ ಅಂದ್ಬಿಟ್ಟು ಹಂಗೆ ಬಿಟ್ಟೋಗಿದ್ಲು. ಅದನ್ನ ಬಕ್ಕಸುರ. ನಾನು ತಿಂದೆ. ನಮ್ಮ ಅಜ್ಜಿಗೆಲ್ಲ ಹಂಗೆ ಮಾತಾಡ್ಕೊಂಡು ತಿಂತ ಕುಂತಿದ್ದೆ. ಅವಾಗೊಂದು ನಿನ್ ಬಕ್ಕಸುರನಾ? ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಅವನ ಎಕ್ಸ್ಪ್ರೆಷನ್ಗೆ ನಾನು ಅಲ್ಲೇ ಫಿದಾಗೋಗ್ಬಿಟ್ಟೆ. ಆಮೇಲೆ ಅವನು ಶಾವಿಗೆ ಉಪ್ಪಿಟ್ಟನ್ನ ತಿಂದ್ಬಿಟ್ಟು ನನ್ನ ಜೊತೆ ಡ್ರೈ ಫ್ರೂಟ್ಸ್ಗಳನ್ನ ನೆನಾಕಿದ್ದಲ್ಲ ಅದನ್ನು ಅವನು ತಗೊಂಡು ತಿಂತಿದ್ದ. ಇವತ್ತಿನ ಡೇ ನಮ್ಮ ಅರನ ಜೊತೆನೇ ಫುಲ್ಲು ನಾನು ಕಳೆದಿರೋದು. ಈಗ ಬ್ಯಾಗ್ ಇಟ್ಕೊಂಡು ಎಲ್ಲಿಗೆ ನಿಂತಿದ್ದಾನೆ ಅಂತ ನೋಡ್ತಿದ್ದೀರಾ. ಅವನಿಗೆ ನಾಯಿ ಕಚ್ಚಿತ್ತು ಗಾಯ್ಸ್, ಹಂಗಾಗಿ ಅವ್ರ ಅಮ್ಮ ಜೊತೆ ಇಂಜೆಕ್ಷನ್ ಹಾಕಿಸ್ಕೊಳಕ್ಕೆ ಹೋಗ್ತಿದ್ದಾನೆ. ನಮ್ಮನೆ ಇಷ್ಟು ಕ್ಲೀನಾಗೈತೆ ಅಂತಂದರೆ ಯಾರು ಗೊತ್ತಾ ಕಾರಣ? ನಿಮಗೆ ಗೊತ್ತಿರುತ್ತೆ. ಯಾರು ಮನೆ ಇಷ್ಟು ಗಲೀಜಾಗಿರುತ್ತೆ, ಮಕ್ಕಳಿದ್ದವ್ರ ಮನೆಯೇ ಗಲೀಜಾಗೋದು. ನಮ್ಮ ಅರನು ಇಷ್ಟು ಕ್ಲೀನಾಗಿ ಮನೆ ಇಟ್ಕೊಂಡಿದ್ದಾನೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಒಂದು 5 ನಿಮಿಷ ಅಷ್ಟೇ ಮತ್ತೆ ನಮ್ಮ ಮನೆ ಅದೇ ಸ್ಥಿತಿಗಾಗುತ್ತೆ. ಇವನೇ ಇಲ್ಲಿ ಕಾಣ್ತಿದ್ದಾನಲ್ಲ, ಅವನೇ ನಮ್ಮ ಮನೆ ಇಷ್ಟು ಕ್ಲೀನಾಗಿರೋ ಕಾರಣ. ಅವ್ನಿಗೆ ಹೋಗಿದ್ದಾನೆ, ನಾನೇ ಮನೆ ಕ್ಲೀನ್ ಮಾಡ್ಕೊತೀನಿ ಗೈಸ್. ಹಾಸ್ಪಿಟಲ್ಗೆ ಹೋಗಿ ಮಕ್ಕಳು ಇಂಜೆಕ್ಷನ್ ಹಾಕಿಸ್ಕೊಂಡು ಹೊತ್ಕೊಂಡು ಬರ್ತವೆ. ಆದರೆ ನಮ್ಮ ಮರನ ಆ ಥರ ಅಲ್ಲ, ಇಂಜೆಕ್ಷನ್ ಹಾಕಿಸ್ಕೊಂಡು ಐಸ್ ಕ್ರೀಮ್ ತಗೊಂಡು ಜೋಶಲ್ಲಿ ಬರ್ತಿದ್ದಾನೆ. ಅತ್ತ ಬಾ ನಿಂಗೂ ಕೊಡ್ತೀನಿ ಅಂತ ಕರೆದ. ನಾನು ಹೋದೆ, ನನಗೂ ತಿನ್ನಿಸ್ತಾ ಚೆನ್ನಾಯಿತು ಸೂಪರಾಗಿದೆ ಅಲ್ವಾ ಅಂತಿದ್ದ ತಿನ್ನಿಸ್ಬಿಟ್ಟು. ನನಗಂತೂ ಅವನ ಎಕ್ಸ್ಪ್ರೆಷನ್ ನೋಡಿದರೆ ಫುಲ್ ಖುಷಿಯಾಗೋಗುತ್ತೆ. ನಿಂಗೆ ಬಂದು ಹೋಗಿ ಸರಿ 1 ವೀಕಿಂದ ಫುಲ್ಲು ಮಳೆ ಗಾಯ್ಸ್. ಯಪ್ಪ ಹೊರಗಡಿಕೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಮಳೆ. ಬೇಜಾರಾಗಿ ಹೋಗ್ಬಿಟ್ಟೈತೆ ನಮಗಂತೂ ಈ ವೆದರ್ ನೋಡಿ. ಹೇಳಲ್ವಾ? ಹಾಂ, ಇಂಜೆಕ್ಷನ್ ಎಲ್ಲ ಹಾಕಿದ್ರು ಅಂತ ಹೇಳಲ್ವಾ? ನೋವಾಯ್ತಾ ನಿಂಗೆ ಇಂಜೆಕ್ಷನು? ಸ್ಕೂಲ್ಗೆ ಹೋಗಲ್ವ ನೀನು? ಸ್ಕೂಲ್ಗೆ ಹೋಗ ಏಕೆ? ಯಾಕೋ ಬತ್ತಿಲ್ವಾ? ಕೇಳು ಯಾಕೆ ಬತ್ತಿಲ್ಲ ಅಂತ. ಕೈಯಲ್ಲಿ ತಗೊಂತೀನಿ. ಎಲ್ಲ ಮುಗಿಸಿ ತಿಂಡಿ ತಿನ್ನೋಣ ಅಂತ ಕುಂತ್ಕೊಂಡೆ. ಅವನು ನನಗೂ ತಿಂಡಿ ಹಾಕ್ಕೊಡು ಅಂತ ಅಂದ. ಅವನು ನಾನು ಇಬ್ಬರು ಜೊತೆ ಕೂತ್ಕೊಂಡು ತಿಂಡಿ ತಿಂತಿದ್ದೀವಿ ಗೈಸ್. ನಮ್ಮನೆ ತಿಂಡಿ ಇವತ್ತು ಶಾವಿಗೆ ಉಪ್ಪಿಟ್ಟು. ಹುಡುಗ ಬೈಲಿಗೆ ಇಬ್ರು ಒಟ್ಟಿಗೆ ತಿನ್ನೋಣ. ಸೂಪರ್. ಚೆನ್ನಾಗಿ ನೆಗಿತೀಯ. ಇಂಜೆಕ್ಷನ್ ಎಲ್ಲಿ ಚುಚ್ಚಿದ್ರು?
ನಾನು ಅಕ್ಕ ಅರನು 3 ಜನ ಟೌನಿಗೆ ಹೋಗ್ತಿದ್ದೀವಿ ಗಾಯ್ಸ್. ಏನಕ್ಕೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಹೇಳಲ್ಲ, ತೋರಿಸ್ತೀನಿ ಬನ್ನಿ ಗಾಯ್ಸ್. ಅವರು ಯಾವ ರೋಡು ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಗಾಯ್ಸ್. ಆದರೆ ನಾನು ಯಾವ ಊರು ಅಂತ ಹೇಳಲ್ಲ, ನೀವೇ ಗೆಸ್ ಮಾಡಿ ಗಾಯ್ಸ್ ಯಾವ ಊರು ಅಂತ ಇದು. ನಾವು ಬಂದ್ವಿ ಚಿಕನ್ ಅಂಗಡಿಗೆ ಏನಕ್ಕೆ ಬಂತು ಅಂತಂದರೆ ಹಾಸ್ಟೆಲಿಗೆ ಚಿಕನ್ ಕೊಡಿಸ್ಬೇಕಿತ್ತು. ಇವತ್ತು ನಮ್ಮ ಭಾವ ಇರಲಿಲ್ಲ, ಹೊರಗಡೆ ಹೋಗಿದ್ರು. ಹಂಗಾಗಿ ನಮ್ಮನ್ನೇ ಚಿಕನ್ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದರು. ಅಡುಗೆಯವರು ಇರಲಿಲ್ಲ ಅಂದ್ಬಿಟ್ಟು. ಅವ್ರ ಊರಲ್ಲಿ ಇವತ್ತು ಹಬ್ಬ ಇರೋದ್ರಿಂದ ಅಡುಗೆಯವರು ಬರೋಕ್ಕಾಗಲ್ಲ ಅಂತ ಅಂದರು. ಅದಕ್ಕೆ ನಾವೇ ಕೊಟ್ಬಿಟ್ಟು ಬಂದು. ಅಡುಗೆಯವ್ರ ಊರಲ್ಲಿ ಹಬ್ಬ ಇರೋದ್ರಿಂದ ನಮ್ಗೆ ಮಟನ್ ಕೊಡ್ತೀವಿ ಬನ್ನಿ ಅಂತ ಅಂದರು. ಹಂಗಾಗಿ ಚಿಕನ್ ಕೊಟ್ಬಿಟ್ಟು ಮಟನ್ ಇಸ್ಕೊಂಡು ಬರೋಣ ಅಂತ ಹೋಗಿದ್ದು. ಚಿಕನ್ ಅಂಗಡಿ ಹೋಗಿದ್ದು. ಅಲ್ಲಿ ತರಾವರಿ ಕೋಳಿಗಳು ನೋಡಿದು, ನಾಟಿ ಕೋಳಿ ಮತ್ತು ಇದು ನಾವೇವೇನೋ ಕೋಳಿ ಇದ್ದೋ, ಟರ್ಕಿ ಕೋಳಿ ಎಲ್ಲ ಇದ್ದೋ. ನಾವಿವಾಗ ನಾಗಮಂಗಲ ಮೇನ್ ರೋಡಿಗೆ ಹೋಗ್ತಿದ್ದೀವಿ. ಇಲ್ಲೊಂದು ಸ್ಟ್ಯಾಚು ತೋರಿಸ್ತೀನಿ ನೋಡಿ, ಜೈ ಬಜರಂಗಬಲಿ ಅಂದ್ಕೊಬಿಡಿ. ನಾಗಮಂಗಲ ಮೇನ್ ರೋಡಲ್ಲಿದೆ ಸ್ಟ್ಯಾಚು, ತುಂಬ ಚೆನ್ನಾಗಿದೆ, ಆಂಜನೇಯ ಸ್ಟ್ಯಾಚು. ಹಾಗೆ ಹೋಗ್ತಿರ್ಬೇಕಾದ್ರೆ ಕೆರೆ ಹತ್ರ ಒಂದು ಏರಿ ಮೇಲೊಂದು ದೇವಸ್ಥಾನ ಇದೆ. ಅದು ಯಾವ ದೇವಸ್ಥಾನ ಅಂತ ಗೊತ್ತಾಗಲಿಲ್ಲ ಗೈಸ್ ನನಗೆ. ಅಜ್ಜಿ ಮನೆ ನಾವು ಮಟನ್ ಇಸ್ಕೊಂಡು ರಿಟರ್ನ್ ಆಗ್ತೀವಿ ಗಾಯ್ಸ್. ಇವಾಗ ಹೋಗ್ತಿದ್ದೀವಿ ನಾಗಮಂಗಲ ಮೇನ್ ರೋಡು. ಹಬ್ಬ ಇದೆ ಅಂತ ಹೇಳಿದ್ನಲ್ಲ, ಹಂಗಾಗಿ ಫುಲ್ ರೋಡಿಗೆಲ್ಲ ಸೀರಿಯಲ್ಸ್ ಇಟ್ಬಿಟ್ಟಿದ್ದಾರೆ. ಬಟ್ ನೈಟ್ ಬಂದರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣೋದು. ನಾವು ಮಾರ್ನಿಂಗ್ ಹೋಗ್ತಿರೋದಲ್ವ, ಕಾಣಿಸ್ತಿಲ್ಲ ಗೈಸ್. ಚಿಕನ್ನ ಹಾಸ್ಟೆಲಿಗೆ ಕೊಟ್ಬಿಟ್ಟು ನಾವು ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಜ್ಜಿ ಮನೆಯಿಂದ ಮಟನ್ ಇಸ್ಕೊಂಡು ಹೋಗ್ತಿದ್ದೀವಿ ಗೈಸ್. ನೋಡಿ ಗೈಸ್, ಅರನ್ನು ಸ್ಕೂಟಿಲಿ ಬೀಳ್ತೀನಿ ಅಂತ ಎಷ್ಟು ಗಟ್ಟಿ ಗಾಡಿ ಇಟ್ಕೊಂಡಿದ್ದಾನೆ. ಮಕ್ಕಳಿಗೂ ಜೀವದ ಮೇಲೆ ಎಷ್ಟು ಭಯ ಇರುತ್ತೆ ಅಲ್ವಾ ಗೈಸ್. ಬೇಕಾದರೆ ಜೈ ಬಜರಂಗಬಲಿ ಸಿಕ್ಕಿದ್ರು, ಅದಕ್ಕೊಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದೀವಿ. ಮಳೆ 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 ಮನೆಗೆ ಬಂದ ತಕ್ಷಣ ಫುಲ್ಲು ಮಳೆ ಗಾಳಿ ಸ್ಟಾರ್ಟ್ ಆಯಿತು. ಹೆಂಗೋ ನಮ್ಮ ಅದೃಷ್ಟಕ್ಕೆ ಮನೆಗೆ ಬಂದಮೇಲೆ ಮಳೆ ಬಂತು. ಕುರ್ಕುರೆ ಕೇಳ್ತಾರೆ ಅಂದ್ಬಿಟ್ಟು ಕುರ್ಕುರೆ ಕೊಡಬೇಕಾಗುತ್ತೆ ಅಂದ್ಬಿಟ್ಟು ಸಪ್ರೇಟಾಗಿ ಒಬ್ಬನೇ ಹೋಗಿ ತಿಂತಿದ್ದಾನೆ ನೋಡಿ ಗೈಸ್. ಕರೇತಾ ನೋಡ ಹೇಳ್ತೀಯಲ್ಲ ಕಾಯಿ ಮೇಲೆ ಗಾಡಿ ಓಡ್ಸೋಕೆ. ದುಡ್ಡು ಕೊಡ್ತಂದಿಲ್ವೇನೋ ಕಾಳನ್ನ ದುಡ್ಡು ಕೊಡ್ತಂದಿಲ್ವಾ? ಆ ಸೈಕಲ್ ಕಾಳ ಮೇಲೆ ಹೊಡಿತಿದೆಯಲ್ಲ. ಯಾರ ಮಗನವ ನೀನು? ಯಾರ ಮಗನೇ? ಕಾಯಿ ಬೆಲೆ ಹೊಳಿತಾರ ಕಲಿಯ ಎಷ್ಟಿರ್ತೇನೆ ಕಾಯಿ. ಸರಿ ಆಯ್ತು, ಹೋಗಪ್ಪ ನೀನು ಹೊಡಿಯೋಕೆ ಸೈಕಲ್. ಚಾಕಿ ಆಮೇಲೆ ತಗೊಡ್ತೀನಿ ಹೋಗು. ನೀನು ನಂಗೆ ಕುರ್ಕುರೆ ಕೊಟ್ಟ? ನೀನು ಕುರ್ಕುರೆ ಕೊಟ್ಟ ನನಗೆ? ಹ್ಞೂ, ಮತ್ತೆ ನನ್ನ ಹತ್ರ ಚಾಕ್ಲೇಟ್ ಇಲ್ಲ. ಕೋಲಿ 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 ಮೂತಿ ತಿರುಗ್ಸ, ಮೂತಿ ತಿರುಗ್ಸ, ಮೂತಿ ತಿರುಗ್ಸ. ಕಿಸಿ ಕೊಡೋಣ. ಆಯ್ ಮಾಡು, ಆಯ್ ಮಾಡು, ಆಯ್. 1 hour later.
ಇತ್ತು ಅಂದ್ಬಿಟ್ಟು ಹಂಗೆ ಮಲಗಿದೆ ಗಾಯಸ್. ಇವಾಗ ಟೈಮು 5:15. ಮಕ್ಕ ಟೀ ಇಟ್ಟಿದ್ಲು, ಟೀ ಕುಡಿದೆ. ಅವ್ರ ಅಮ್ಮ ಮಗ ಇಬ್ಬರಳು ಏನಕ್ಕೋ ಜಗಳಾಡ್ತಿದ್ರು. ಏನಕ್ಕೆ ಜಗಳಾಡ್ತಿದ್ದಾರೆ ಅಂತಂದರೆ ಅವ್ರ ಅಕ್ಕಂಗೆ ಹೊಡೆದ್ನಂತೆ, ಅದಕ್ಕೆ ಅವ್ರ ಅಮ್ಮ ಹೊಡಿತಿದ್ಲು ಗಾಯ್ಸ್. 5 minutes later. ಬಿದ್ದಳಪ್ಪೋ ಯಾರೋ ಕಾಣಿಗೆ ಬಿದ್ದಳಪ್ಪೋ 1 hour later. 10 ರೂಪಾಯಿ ನೋಡ್ತೀನಿ, ಝೂಮ್ ಆಗ್ತೀನಿ ಬಾಯ್. ಏನದು? ಅದೇನದು? ಏನು? ಚಿಚ್ಚಿ ಚೆನ್ನಾಯ್ತಾ? ಮುಖಲ್ ಗೊಂಡೆ ಬತ್ತೈತೆ. ಟೀ ಶರ್ಟ್ ಕೊರ್ಸು. ಅದು ತೆಗ್ದ ನಂದೇನ ನಿಂದು 5 minutes later. ಮಾಡ್ಕೊಂಡು ಬರೋಷ್ಟೊತ್ತಿಗೆ ಮಲಗಿದ ಗೈಸ್. ಎಷ್ಟು ಕ್ಯೂಟಾಗಿ ಮಲಗಿದ್ದಾನಲ್ವ. ಇವತ್ತಿನ ಡೇ ಇಷ್ಟ ಆಗಿತ್ತು ಗೈಸ್. ನಿಮ್ಗೇನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.